ಸ್ನೇಹಿತರೆ, ಈ ಥರ ಡಿಲಿಷಿಯಸ್ ಆಗಿರೋ ಡಿಫ್ರೆಂಟ್ ಆಗಿರುವಂಥ ಚಿಲ್ಲಿ ಚಿಕನ್ ಮಸಾಲಾನ ನಾನು ಇವತ್ತು ಹೇಳ್ಕೊಡಕ್ಕಿದ್ದೀನಿ. ಇದು ರೈಸ್ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ಪ್ರತಿಯೊಂದ್ರ ಜೊತೆಲೂ ಸಖತ್ತಾಗಿರುತ್ತೆ. ಸುಲಭವಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು 2ರಿಂದ 3 ಚಕ್ಕೆ ಲವಂಗ, 1 ಇಂಚು ಶುಂಠಿ, 1-2 ಬೆಳ್ಳುಳ್ಳಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿಮೆಣಸಿನಕಾಯಿ, 2 ಚಮಚ ಕಾಳು ಮೆಣಸು, ಒಂದು 3 ಟೊಮಾಟೆ ಹಣ್ಣು, ಒಂದು 5 ಈರುಳ್ಳಿ. ಇದನ್ನೆಲ್ಲ ತಗೊಳ್ಳಿ. ಮೊದಲು ಹಸಿಮೆಣಸಿನಕಾಯಿ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಶುಂಠಿ ಹಾಕಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಈರುಳ್ಳಿಯಲ್ಲಿ ಒಂದು ತರಿತರಿಯಾಗಿ ರುಬ್ಬಿರುವಂಥ ಪೇಸ್ಟು ಮತ್ತು ಟೊಮ್ಯಾಟೋಲಿ ಸಪ್ರೇಟಾಗಿ ತರಿತರಿಯಾಗಿ ರುಬ್ಬಿರುವಂಥ ಪೇಸ್ಟು. ಮೊದಲು ಕುಕ್ಕರ್ನ ಬಿಸಿ ಮಾಡಿ ಒಂದು 4 ಚಮಚ ಎಣ್ಣೆ ಹಾಕಿ ಈ ಈರುಳ್ಳಿ ಪೇಸ್ಟ್ ಏನಿದೆಯಲ್ಲ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಟೊಮ್ಯಾಟೊ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಬಾಯ್ಲ್ ಮಾಡಿ. ನೆಕ್ಸ್ಟ್ ವಾಶ್ ಮಾಡಿರುವಂಥ 3/4 kg ಚಿಕನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಗೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಮುಚ್ಚಳನ ಹಾಕಿ ಒಂದು 2 ವಿಶಿಲ್ ಆದಮೇಲೆ ತೆಗೆದು ನೋಡಿದ್ರೆ ಈ ಥರ ಬಂದಿರುತ್ತೆ. ಫುಲ್ಲು ಒಂಥರ ಗ್ರೇವಿಲಿಷಿಯಸ್ ಆಗಿರುತ್ತೆ. ಇದನ್ನು ರೈಸ್ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆಲಿ ಬೇಕಾದ್ರೂ ತಿನ್ಬೋದು. ಆಗೋಯ್ತಲ್ಲ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಚಿಲ್ಲಿ ಚಿಕನ್ ಮಸಾಲ. ಇದನ್ನು ಬ್ಯಾಚುಲರ್ಸ್ ಆದರೂ ಟ್ರೈ ಮಾಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆದರೂ ಟ್ರೈ ಮಾಡ್ಬೋದು. ಹಾಗೆ ನಮ್ಮ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ.